ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಇಂಟರ್ನೆಟ್ ಅಲ್ಲಿ ನಾನೊಂದು ಪೋಸ್ಟ್ ನ ನೋಡಿದೆ. ಅಂದ್ರೆ ಒಬ್ಬ ಮಹಿಳೆ ರೆಡ್ಡಿಟ್ ಅಲ್ಲಿ ಬಂದು ಕಮೆಂಟ್ ಮಾಡಿದ್ಲು, ತನ್ನ ಗಂಡನ ಸಂಬಂಧನ ಹಂಚ್ಕೊಂಡಿದ್ಲು ಅಂತಾನೆ ಹೇಳ್ಬಹುದು. ಅಂಡ್ ಇದು ನಿಜವಾಗ್ಲೂ ನನಗೆ ಸಿಕ್ಕಾಪಟ್ಟೆ ಈ ವಿಚಿತ್ರ ಅಂತ ಅನ್ನಿಸ್ತಾ ಇದೆ. ಅವಳು ಏನ್ ಹಂಚ್ಕೊಡ್ತಾಳೆ ಗೊತ್ತಾ? ನನಗೆ ಮದುವೆ ಆಗಿದೆ ಅಂಡ್ ನನ್ನ ಗಂಡನಿಗೆ 33 ವರ್ಷ ಅಂಡ್ ಅವನು ಚಿಕ್ಕ ವಯಸ್ಸಿಂದನೂ ಕೂಡ ರೆಸ್ಲಿಂಗ್ ಫ್ಯಾನು. ಡಬ್ಲ್ಯೂ ಅವನು ನೋಡ್ಕೊಂಡೇ ಬೆಳೆದವನು. ಸ್ವಲ್ಪ ದಿನ ಅವನು ಅದನ್ನ ಕ್ವಿಟ್ ಮಾಡಿದ್ದ, ಬಟ್ ಈಗ ಮತ್ತೊಮ್ಮೆ ನೋಡೋದಕ್ಕೆ ಶುರು ಮಾಡ್ಕೊಂಡು ಅವನು ನೋಡೋದು ಎಷ್ಟು ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ ಅಂದ್ರೆ ಸಿಕ್ಕಾಪಟ್ಟೆ ಅವನು ಅಡಿಕ್ಟ್ ಆಗ್ಬಿಟ್ಟಿದ್ದಾನೆ. ವಾರದಲ್ಲಿ 15 ಗಂಟೆ ಅವನು ರೆಸ್ಲಿಂಗ್ ಶೋಸ್ಗಳನ್ನ ನೋಡ್ತಾ ಇರ್ತಾನೆ. ಬರೀ ಡಬ್ಲ್ಯೂ ಮಾತ್ರ ಅಲ್ಲ, ಯಾವ್ದಾದ್ರೂ ಬೇರೆ ರೆಸ್ಲಿಂಗ್ ಇವೆಂಟ್ಗಳು ಬರ್ತಾ ಇದ್ರು ಕೂಡ ಅದನ್ನು ಕೂಡ ನೋಡ್ಕೊಂಡು ಅವನು ಟಿವಿ ಮುಂದೆ ಕೂತ್ಕೊಬಿಡ್ತಾನೆ. ಅವನದಕ್ಕೆ ಎಷ್ಟು ಅಡಿಕ್ಟ್ ಆಗಿದ್ದಾನೆ ಅಂದ್ರೆ ಅವನು ಮನೇಲಿರ್ತಕ್ಕಂತಹ ದುಡ್ಡನ್ನೆಲ್ಲ ತಗೊಂಡೋಗಿ ಆ ಶೋಗಳ ಮೇಲೆ ಸುರಿತಾ ಇದ್ದಾನೆ. ಮರ್ಚೆಂಡೈಸ್ ಗಳನ್ನ ಖರೀದಿ ಮಾಡ್ತಾ ಇದ್ದಾನೆ, ಟಿ ಶರ್ಟ್ ಗಳನ್ನ ಖರೀದಿ ಮಾಡ್ತಾ ಇದ್ದಾನೆ. ನಿಮ್ಗೆ ಗೊತ್ತಿರಬಹುದು, ಕಳೆದ ವಾರ ರಸಲ್ ಮೇನಿಯಾ ಅನ್ನೋ ಒಂದು ಇವೆಂಟ್ ನೋಡೋದಕ್ಕೆ ಸಿಕ್ತು. ಡಬ್ಲ್ಯೂ ತುಂಬಾನೇ ದೊಡ್ಡ ಇವೆಂಟ್. ಅಂಡ್ ಆ ಒಂದು ಇವೆಂಟ್ ನ ನೋಡೋದಕ್ಕೆ ಅವನು ಎಷ್ಟು ಅಡಿಕ್ಟ್ ಆಗ್ಬಿಟ್ಟಿದ್ದ ಅಂದ್ರೆ, ನಾನೇನಾದ್ರೂ ಅವನಿಗೆ ಡಬ್ಲ್ಯೂ ನೋಡ್ಬೇಕಾದ್ರೆ ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ನನಗೇನೆ ಬೈಯೋದಕ್ಕೆ ಶುರು ಮಾಡ್ಬಿಡೋನು. ಅಂದ್ರೆ ಯಾವ್ದಾದ್ರು ಒಂದು ಶೋ ಬರ್ತಾ ಇದೆ ಅಂದ್ರೆ ನಾನು ಅವನಿಗೆ ಸಪೋರ್ಟ್ ಮಾಡ್ಬೇಕಾಗಿತ್ತು. ರೋಮನ್ ರೈನ್ಸ್ ಬರ್ತಾ ಇದ್ದಾನೆ ಅಂದ್ರೆ ನಾನು ಕೂಡ ವಿ-ದ-ಒನ್ ಸೈನ್ ನ ಮಾಡ್ಬೇಕಾಗಿತ್ತು. ಅವನ ಜೊತೆ ಕೂತ್ಕೊಂಡು ಜೇ ಉಸೋ ಬರ್ಬೇಕಾದ್ರೆ ಈಟ್ ಮಾಡ್ಬೇಕಿತ್ತು. ಜಾನ್ ಸಿನಾ ಬರ್ಬೇಕಾದ್ರೆ ಯು ಕ್ಯಾಂಟ್ ಸಿ ಮಿ ಅಂತ ನಾನು ಕೂಡ ಅವನ ಜೊತೆ ಕೂತ್ಕೊಂಡು ಸೈನ್ ಮಾಡಬೇಕಿತ್ತು. ರಸಲ್ ಮೇನಿಯಾ ಟೈಮಲ್ಲಂತೂ ಇದು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಡುತ್ತೆ. ಜೇ ಉಸೋ ಅವರು ಚಾಂಪಿಯನ್ಶಿಪ್ ನ ಗೆದ್ದ ಕೂಡಲೇ ಅವನು ಸೋಫಾ ಮೇಲ್ಗಡೆ ಜಂಪ್ ಮಾಡಿ ಈಟ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾನೆ. ಅಷ್ಟೇ ಅಲ್ಲ, ನೈಟ್ 2 ಅಲ್ಲಿ ಅವನ ಫೇವ್ರೆಟ್ ಸೂಪರ್ ಸ್ಟಾರ್ ಗೆದ್ದಿಲ್ಲ ಅನ್ನೋ ಒಂದು ಎಫೆಕ್ಟ್ ಇನ್ನೂ ಕೂಡ ಅವನನ್ನ ತುಂಬಾನೇ ಕಾಡ್ತಾ ಇದೆ. ಸೊ ರೆಡ್ಡಿಟ್, ನೀವು ಇದ್ರ ಬಗ್ಗೆ ಏನಾದ್ರೂ ಮಾಡ್ಲೇಬೇಕು. ನನಗಂತೂ ಅವನ ಸವಾಸನ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ನಾನೇನಾದ್ರೂ ಅವನಿಗೆ ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ಅವನು ನನಗೆ ಬೈಯೋದಕ್ಕೆ ಶುರು ಮಾಡ್ಬಿಡೋನು. ಅಂಡ್ ರಸಲ್ ಮೇನಿಯಾ ವೀಕ್ ಅಲ್ಲಿ ನಾನು ಅವನನ್ನ ಫೈನಲ್ ಬಾಸ್ ಅಂತ ಮೆನ್ಷನ್ ಮಾಡಿ ಕರಿಬೇಕು ಅಂತ ಡಿಮ್ಯಾಂಡ್ ಕೂಡ ಇಟ್ಟಿದ್ದ. ಅಂದ್ರೆ ಈಗ ರಸಲ್ ಮೇನಿಯಾ ನಡೀತಾ ಇದೆ, ಈ ಒಂದು ವಾರ ಮುಗಿಯೋ ತನಕನೂ ಕೂಡ ನೀನು ನನ್ನನ್ನ ಫೈನಲ್ ಬಾಸ್ ಅಂತಾನೆ ಮೆನ್ಷನ್ ಮಾಡಬೇಕು. ನನ್ನನ್ನ ಕರಿಬೇಕಾದ್ರೆ ಫೈನಲ್ ಬಾಸ್ ಬನ್ನಿ, ಫೈನಲ್ ಬಾಸ್ ಹೋಗಿ ಅಂತಾನೆ ಕರಿಬೇಕು. ಈ ರೀತಿ ಎಲ್ಲ ಡಿಮ್ಯಾಂಡ್ ನ ಮಾಡಿದ್ದ. ಅಂಡ್ ಈಗ ಅವನು ಮತ್ತೊಮ್ಮೆ ಯಾವುದೋ ಒಂದು ರೆಸ್ಲಿಂಗ್ ಶೋ ಬರ್ತಾ ಇದೆ, ಅದಕ್ಕೆ ಟಿಕೆಟ್ಸ್ ಗಳನ್ನು ಕೂಡ ತಗೊಂಡಿದ್ದಾನೆ. ಅಂಡ್ ಅದಕ್ಕೆ ನಾನು ಕೂಡ ನನಗೆ ಇಷ್ಟ ಅಲ್ಲ ಅಂದ್ರೂ ಕೂಡ ಹೋಗ್ಬೇಕಾಗಿದೆ. ಈ ಪರಿಸ್ಥಿತಿ ನನ್ನ ಜೀವನಕ್ಕೆ ಬಂದಿದೆ ಅಂತ ಅವಳು ತನ್ನ ಕಷ್ಟನ ಹಂಚ್ಕೊಂಡಿದ್ದಾಳೆ. ನಿಜವಾಗ್ಲೂ 33 ವರ್ಷದ ವ್ಯಕ್ತಿ ಮನೆಯಲ್ಲಿ ಈ ರೀತಿ ರೆಸ್ಲಿಂಗ್ಗೆ ಅಡಿಕ್ಟ್ ಆಗಿ ಈ ರೀತಿ ಎಲ್ಲ ಹುಚ್ಚಾಟ ಆಡಿದ್ರೆ ಯಾರಿಗೆ ತಾನೇ ಬೇಜಾರಾಗೋದಿಲ್ಲ ಅಲ್ವಾ? ಸೊ ನೀವು ಕೂಡ ಇಷ್ಟೊಂದು ಅಡಿಕ್ಟ್ ಆಗಿದ್ದೀರಾ ರೆಸ್ಲಿಂಗ್ಗೆ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಅಂಡ್ ಕೇಳೋದಕ್ಕೇನೆ ಒಂದ್ ರೀತಿ ವಿಚಿತ್ರ ಅನಿಸ್ತಾ ಇದೆ. ಆಸ್ ಎ ರೆಸ್ಲಿಂಗ್ ಫ್ಯಾನ್ ಖುಷಿ ಕೂಡ ಆಗುತ್ತೆ, ಈ ರೀತಿ ರೆಸ್ಲಿಂಗ್ ನ ಎಂಜಾಯ್ ಮಾಡಬೇಕು ಗುರು ಅಂತ. ಬಟ್ ಈ ರೀತಿ ನೆಕ್ಸ್ಟ್ ಲೆವೆಲ್ಗೆ ಅದು ಸಿಕ್ಕಾಪಟ್ಟೆ ಒಂದ್ ರೀತಿ ವಿಚಿತ್ರ ಅನಿಸ್ಬಿಡುತ್ತೆ. ಮನೇಲಿ ಕೂತ್ಕೊಂಡು ನೋಡೋರಿಗೆಲ್ಲ ಒಂದ್ ರೀತಿ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ನಾವು ಕೂಡ ಆ ರೀತಿ ಮಾಡ್ತಾ ಇರ್ತೀವಿ, ಬಟ್ ಚಿಕ್ಕದಾಗಿ ಬೂ ಚಿಯರ್ಸ್ ಮಾಡ್ತಾ ಇರ್ತೀವಿ. ರೋಮನ್ ರೈನ್ಸ್ ಅವರು ಬಂದಾಗ ವಿ-ದ-ಒನ್ ಸೈನ್ ನ ತೋರಿಸ್ತಾ ಇರ್ತೀವಿ. ಬಟ್ ಸೋಫಾ ಮೇಲ್ಗಡೆ ಜಂಪ್ ಮಾಡಿ ಈಟ್ ಮಾಡೋ ಅಷ್ಟು ಅಡಿಕ್ಟ್ ಏನ ಆಗಿಲ್ಲ ಅಂತ ಅನ್ಸುತ್ತೆ. ಏನೇ ಆಗ್ಲಿ ಗೈಸ್, ನಿಮ್ಮ ಅನಿಸಿಕೆ ಏನು ಇದ್ರ ಬಗ್ಗೆ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಜಿನ್ ಟಲಾ ಅವರ ಬಗ್ಗೆ. ಡಬ್ಲ್ಯೂ ಅವರು ರೀಸೆಂಟ್ ಆಗಿ ಜಿನ್ ಟಲಾ ಅನ್ನೋ ಒಂದು ಟ್ರೇಡ್ ಮಾರ್ಕ್ ನ ಸೈನ್ ಮಾಡ್ಕೊಂಡಿದೆ. ಇದು ಯಾರಿಗೋಸ್ಕರ ಸೈನ್ ಮಾಡ್ಕೊಂಡಿರೋದು ಅಂತ ಯಾವುದೇ ರೀತಿಯ ಅಪ್ಡೇಟ್ ಬಂದಿಲ್ಲ. ಬಟ್ ರೂಮರ್ಸ್ ಗಳು ಬರ್ತಿರೋ ಪ್ರಕಾರ ನಮ್ಮ ಹೀಕು ಲಿಯೋ ಇದಾರಲ್ಲ, ಅವರಿಗೋಸ್ಕರ ಡಬ್ಲ್ಯೂ ಅವರು ನೇಮ್ಸ್ ಗಳನ್ನ ಟ್ರೇಡ್ ಮಾರ್ಕ್ ಮಾಡಿಸ್ಕೊತಾ ಇದ್ದಾರೆ. ಮೊದಲು ಟಲ್ಲಾ ಟೊಂಗಾ ಅನ್ನೋ ಒಂದು ನೇಮ್ ಗಳನ್ನು ಕೂಡ ಟ್ರೇಡ್ ಮಾರ್ಕ್ ಮಾಡಿಸ್ಕೊಂಡಿತ್ತು. ಬಟ್ ಈಗ ಬ್ಲಡ್ ಲೈನ್ ಕಂಪ್ಲೀಟ್ ಆಗಿ ಎಂಡ್ ಆಗಿರೋದ್ರಿಂದ ಈ ಒಂದು ಜಿನ್ ಟಲಾ ಅನ್ನೋ ಒಂದು ನೇಮ್ ನ ಡಬ್ಲ್ಯೂ ಅವರು ಹೀಕು ಲಿಯೋ ಅವ್ರಿಗೋಸ್ಕರ ಕೊಡಬಹುದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಇಂಡಿ ಹಾರ್ಟ್ವೆಲ್ ಅವರ ಬಗ್ಗೆ. ಇವರು ನಮಗೆ ಡಬ್ಲ್ಯೂ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ರು. ಬಟ್ ಡಬ್ಲ್ಯೂ ಕಂಪನಿ ಅವರು ಇಂಡಿ ಹಾರ್ಟ್ವೆಲ್ ಅವ್ರನ್ನ ರಿಲೀಸ್ ಮಾಡ್ತಾರೆ. ಅಂಡ್ ಈಗ ಇವರು TNA ಜೊತೆ ಅಫಿಷಿಯಲ್ ಆಗಿ ಕಾಂಟ್ರಾಕ್ಟ್ ನ ಸೈನ್ ಮಾಡ್ಕೊಂಡಿದ್ದಾರೆ. ಇವತ್ತು TNA ಅವರೇ ಅಫಿಷಿಯಲ್ ಆಗಿ ಇದನ್ನ ಅನೌನ್ಸ್ ಮಾಡಿದ್ದಾರೆ. ಇಂಡಿ ಹಾರ್ಟ್ವೆಲ್ ಅವರು TNA ನಾಕ್ಔಟ್ ಡಿವಿಷನ್ ಗೆ ಅಫಿಷಿಯಲ್ ಆಗಿ ಸೈನ್ ಆಗಿದ್ದಾರೆ ಅಂತ. ಸೊ ಇನ್ ಮುಂದೆ ನಮಗೆ ಇಂಡಿ ಹಾರ್ಟ್ವೆಲ್ ಅವರು TNA ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಅಲಿಸ್ಟರ್ ಬ್ಲಾಕ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಅಲಿಸ್ಟರ್ ಬ್ಲಾಕ್ ಅವರು ಡಬ್ಲ್ಯೂ ಕಂಪನಿಗೆ ರಿಟರ್ನ್ ಆದ್ರು. ಅವರು ಇನ್ ಮುಂದೆ ನಮಗೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ನಮ್ಮ ಅಲಿಸ್ಟರ್ ಬ್ಲಾಕ್ ಅವರು ಡಬ್ಲ್ಯೂ ಕಂಪನಿ ಜೊತೆ 5 ವರ್ಷದ ಒಂದು ಕಾಂಟ್ರಾಕ್ಟ್ ನ ಸೈನ್ ಮಾಡ್ಕೊಂಡಿದ್ದಾರಂತೆ. ಸೊ ಇನ್ನು 5 ವರ್ಷ ನಮಗೆ ಅಲಿಸ್ಟರ್ ಬ್ಲಾಕ್ ಅವರು ಡಬ್ಲ್ಯೂ ಕಂಪನಿಯಲ್ಲೇ ನೋಡೋದಕ್ಕೆ ಸಿಗ್ತಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಕಳೆದ ಸ್ಮ್ಯಾಕ್
ಸ್ಮ್ಯಾಕ್ ಡೌನ್ಗೆ ಕೋಡಿ ರೋಡ್ಸ್ ಅವ್ರನ್ನ ಅನೌನ್ಸ್ ಮಾಡಿದ್ರು. ಬಟ್ ಆದ್ರೂ ಕೂಡ ನಮ್ಮ ಕೋಡಿ ರೋಡ್ಸ್ ಅವರು ಸ್ಮ್ಯಾಕ್ ಡೌನ್ ಅಲ್ಲಿ ನೋಡೋದಕ್ಕೆ ಸಿಗ್ಲಿಲ್ಲ. ಯಾಕಪ್ಪ ಅಂದ್ರೆ ಡಬ್ಲ್ಯೂ ಅವರು ಕೋಡಿ ರೋಡ್ಸ್ ಅವರಿಗೆ ಒಂದು ಬ್ರೇಕ್ ನ ಕೊಟ್ಟಿದೆಯಂತೆ. ಸ್ಮ್ಯಾಕ್ ಡೌನ್ ಟೈಮ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ತನ್ನ ಫ್ಯಾಮಿಲಿ ಜೊತೆ ಡಿಸ್ನಿ ಲ್ಯಾಂಡ್ ಅಲ್ಲಿ ಇದ್ರು. ಅಫ್ಕೋರ್ಸ್ ಒಂದು ಬ್ರೇಕ್ ನ ನಮ್ಮ ಕೋಡಿ ರೋಡ್ಸ್ ಅವರು ಡಿಸರ್ವ್ ಮಾಡೇ ಮಾಡ್ತಾರೆ. ಯಾಕಂದ್ರೆ ಅವರು ಕಂಪ್ಲೀಟ್ ಆಗಿ ತನ್ನ ಕರಿಯರ್ ನ ಡಬ್ಲ್ಯೂಗೆ ಮೀಸಲಾಗಿ ಇಟ್ಬಿಟ್ಟಿದ್ರು. ತನ್ನ ಫ್ಯಾಮಿಲಿಗೂ ಕೂಡ ಟೈಮ್ ಕೊಡೋದಕ್ಕೆ ಆಗ್ದಲೆ ಬಸ್ಸಲ್ಲೇ ಅವರು ತಿರ್ಗಾಡ್ತಾ ಇದ್ರು. ತನ್ನ ಬಸ್ಸಲ್ಲೇ ಅವರು ತನ್ನ ಫ್ಯಾಮಿಲಿ ಜೊತೆ ಇರ್ತಾ ಇದ್ರು. ಆ ರೇಂಜ್ಗೆ ಅವರು ಡಬ್ಲ್ಯೂಗೆ ಟೈಮ್ ನ ಕೊಟ್ಟಿದ್ರು. ಬಟ್ ಈಗ ಡಬ್ಲ್ಯೂ ಅವರು ಕೂಡ ಕೋಡಿ ರೋಡ್ಸ್ ಅವರಿಗೆ ಒಂದು ಬ್ರೇಕ್ ನ ಕೊಟ್ಟಿದ್ದಾರೆ. ಅಂಡ್ ಅದರಿಂದ ಸ್ವಲ್ಪ ದಿನ ನಮಗೆ ಕೋಡಿ ರೋಡ್ಸ್ ಅವರು ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಡಬ್ಲ್ಯೂ ಡ್ರಾಫ್ಟ್ ಬಗ್ಗೆ. ನಿಮಗೆ ಗೊತ್ತಿರಬಹುದು ಡಬ್ಲ್ಯೂ ಡ್ರಾಫ್ಟ್ ನಮಗೆ ಯಾವ ರೀತಿ ನೋಡೋದಕ್ಕೆ ಸಿಗುತ್ತೆ ಅಂತ. ಆಗೋದೇನೋ ಆಗುತ್ತೆ, ಸಿಕ್ಕಾಪಟ್ಟೆ ಹೈಪ್ ಕೂಡ ಇರುತ್ತೆ. ಬಟ್ ಡ್ರಾಫ್ಟ್ ನ ಡಬ್ಲ್ಯೂ ಅವರು ಸರಿಯಾಗಿ ಫಾಲೋ ಮಾಡೋದಿಲ್ಲ. ಆಗಾಗ ಸ್ಮ್ಯಾಕ್ ಡೌನ್ ಇಂದ ಮಂಡೇ ನೈಟ್ ರಾಗೆ, ಮಂಡೇ ನೈಟ್ ರಾ ಇಂದ ಸ್ಮ್ಯಾಕ್ ಡೌನ್ ಗೆ ಸೂಪರ್ ಸ್ಟಾರ್ಸ್ ಗಳು ಬಂದು ಹೋಗ್ತಾನೆ ಇರ್ತಾರೆ. ಈ ಸರ್ವೈವರ್ ಸೀರೀಸ್ ಅಲ್ಲಿ ರಾ ವರ್ಸಸ್ ಸ್ಮ್ಯಾಕ್ ಡೌನ್ ಯಾವಾಗಿಂದ ಆಗ್ತಾ ಇಲ್ವೋ ಆಗಿಂದನೂ ಕೂಡ ಡಬ್ಲ್ಯೂ ಡ್ರಾಫ್ಟ್ ಕೂಡ ಸರಿಯಾಗಿ ಫಾಲೋ ಆಗ್ತಾ ಇಲ್ಲ. ಅಂಡ್ ಈಗ ಮತ್ತೊಮ್ಮೆ ಡ್ರಾಫ್ಟ್ ಬರ್ತಾ ಇದೆ. ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಮೇ ಎಂಡ್ ಅಲ್ಲಿ ನಮಗೆ ಈ ಒಂದು ಡ್ರಾಫ್ಟ್ ಮತ್ತೊಮ್ಮೆ ನೋಡೋದಕ್ಕೆ ಸಿಗುತ್ತಂತೆ. ನೋಡೋಣ ಈ ಬಾರಿನಾದ್ರೂ ಡಬ್ಲ್ಯೂ ಅವರು ಸೀರಿಯಸ್ ಆಗಿ ಫಾಲೋ ಮಾಡ್ತಾರೋ ಇಲ್ವೋ ಅಂತ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಬ್ರಾನ್ ಬ್ರೇಕರ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಬ್ರಾನ್ ಬ್ರೇಕರ್ ಅವರು ಒಂದು ಇಂಟರ್ವ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅಲ್ಲಿ ಅವರ ಬಳಿ ತುಂಬಾನೇ ಪ್ರಶ್ನೆ ಕೇಳಲಾಗುತ್ತೆ. ಅಂಡ್ ಅಲ್ಲಿ ಅವರು ಗೋಲ್ಡ್ಬರ್ಗ್ ಆಗಿ ರೋಮನ್ ರೈನ್ಸ್ ಅವರ ಮೇಲೂ ಕೂಡ ಕಮೆಂಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಮೊದಲನೇದಾಗಿ ಅವರ ಹತ್ರ ಪ್ರಶ್ನೆ ಕೇಳಲಾಗುತ್ತೆ. ನಿಮಗೆ ಗೊತ್ತಿರಬಹುದು ಗೋಲ್ಡ್ಬರ್ಗ್ ಅವರ ಲಾಸ್ಟ್ ಮ್ಯಾಚ್ ಡಬ್ಲ್ಯೂ ಅಲ್ಲಿ ನಿಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ನೀವೇನಾದ್ರೂ ಅವರ ಅಪೋನೆಂಟ್ ಆಗಿರ್ತೀರಾ ಅವರ ಲಾಸ್ಟ್ ಮ್ಯಾಚ್ ಅಲ್ಲಿ ಅಂತ ನಮ್ಮ ಬ್ರಾನ್ ಬ್ರೇಕರ್ ಅವರ ಬಳಿ ಕೇಳಿದಾಗ ನಮ್ಮ ಬ್ರಾನ್ ಬ್ರೇಕರ್ ಅವರು ಹೇಳ್ತಾರೆ, ಇಲ್ಲ ನಾನು ಗೋಲ್ಡ್ಬರ್ಗ್ ಅವರ ಲಾಸ್ಟ್ ಅಪೋನೆಂಟ್ ಆಗಿ ನೋಡೋದಕ್ಕೆ ಸಿಗೋದಿಲ್ಲ. ಡಬ್ಲ್ಯೂ ಅವರು ಗಂತರ್ ಆಗಿ ಗೋಲ್ಡ್ಬರ್ಗ್ ಅವರ ಮ್ಯಾಚ್ ನ ಪ್ಲಾನ್ ಮಾಡಿದ್ದಾರೆ. ಅಂಡ್ ಈ ಒಂದೇ ಮ್ಯಾಚ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ ನಮ್ಮ ಬ್ರಾನ್ ಬ್ರೇಕರ್ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ. ಬ್ಯಾಡ್ ಬ್ಲಡ್ ಅಲ್ಲಿ ಒಂದು ಆಂಗಲ್ ನಮಗೆ ನೋಡೋದಕ್ಕೆ ಸಿಗ್ತಲ್ಲ, ಅದಾದ್ಮೇಲೆ ಎಲ್ಲರಿಗೂ ಕೂಡ ಗೊತ್ತಿತ್ತು ಈ ಒಂದು ಮ್ಯಾಚ್ ಆಗುತ್ತೆ ಅಂತ. ಅಂಡ್ ಒಂದು ರೀತಿಯಲ್ಲಿ ನಮ್ಮ ಬ್ರಾನ್ ಬ್ರೇಕರ್ ಅವರು ಅದನ್ನೇ ಹೇಳಿದ್ದಾರೆ, ನಾನಂತೂ ಗೋಲ್ಡ್ಬರ್ಗ್ ಅವರ ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ, ಗಂತರ್ ಅವರ ಮೇಲೆ ಅವರ ಮ್ಯಾಚ್ ಆಗ್ಬಹುದು ಅಂತ ನಮ್ಮ ಬ್ರಾನ್ ಬ್ರೇಕರ್ ಅವರು ತಿಳಿಸಿದ್ದಾರೆ. ಇಷ್ಟೇ ಅಲ್ಲ ಗೈಸ್, ನಮ್ಮ ಬ್ರಾನ್ ಬ್ರೇಕರ್ ಅವರಿಗೆ ಇನ್ನ ಒಂದು ಪ್ರಶ್ನೆ ಕೇಳ್ತಾರೆ, ನಿಮ್ಮ ರಸಲ್ ಮೇನಿಯಾ ಡ್ರೀಮ್ ಮ್ಯಾಚ್ ಯಾವುದು, ನಿಮ್ಮ ಡಬ್ಲ್ಯೂ ಡ್ರೀಮ್ ಮ್ಯಾಚ್ ಯಾವುದು ಅಂತ ಕೇಳಿದಾಗ ನಮ್ಮ ಬ್ರಾನ್ ಬ್ರೇಕರ್ ಅವರು ಸ್ಟ್ರೈಟ್ಲಿ ಹೇಳ್ತಾರೆ, ನಾನು ರೋಮನ್ ರೈನ್ಸ್ ಅವ್ರನ್ನ ಫೇಸ್ ಮಾಡಬೇಕು. ನಾನು ರೋಮನ್ ರೈನ್ಸ್ ಅವ್ರನ್ನ ರಸಲ್ ಮೇನಿಯಾ ಮೈನ್ ಇವೆಂಟ್ ಅಲ್ಲಿ ಡಬ್ಲ್ಯೂ ಚಾಂಪಿಯನ್ಶಿಪ್ ಗೆ ಫೇಸ್ ಮಾಡಬೇಕು. ಇದು ನನ್ನ ಡಬ್ಲ್ಯೂ ಬಿಗ್ಗೆಸ್ಟ್ ಡ್ರೀಮ್ ಮ್ಯಾಚ್ ಅಂತ ನಮ್ಮ ಬ್ರಾನ್ ಬ್ರೇಕರ್ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಹಿಂದೆಯಿಂದನೂ ಕೂಡ ಸೇಮ್ ಸ್ಟೇಟ್ಮೆಂಟ್ ನ ಕೊಡ್ತಾ ಬರ್ತಾ ಇದ್ರು. ಅಂಡ್ ಈಗ ಮತ್ತೊಮ್ಮೆ ಅವರು ಹೇಳಿದ್ದಾರೆ, ಅವರ ಕರಿಯರ್ ನ ಬಿಗ್ಗೆಸ್ಟ್ ಡ್ರೀಮ್ ಮ್ಯಾಚ್ ಯಾವ್ದಪ್ಪ ಅಂದ್ರೆ ರೋಮನ್ ರೈನ್ಸ್ ಅವ್ರನ್ನ ರಸಲ್ ಮೇನಿಯಾ ಮೈನ್ ಇವೆಂಟ್ ಅಲ್ಲಿ ಫೇಸ್ ಮಾಡೋದಂತೆ ಡಬ್ಲ್ಯೂ ಚಾಂಪಿಯನ್ಶಿಪ್ ಗೆ. ರೋಮನ್ ರೈನ್ಸ್ ಅವರು ಇನ್ನ 3 ರಸಲ್ ಮೇನಿಯಾದಲ್ಲಿ ನಮಗೆ ನೋಡೋದಕ್ಕೆ ಸಿಗಬಹುದು. ಅಂಡ್ 3 ರಸಲ್ ಮೇನಿಯಾದಲ್ಲಿ ಅವರು ಮೈನ್ ಇವೆಂಟ್ ಅಲ್ಲಿ ಬ್ರಾನ್ ಬ್ರೇಕರ್ ಅವ್ರನ್ನ ಫೇಸ್ ಮಾಡ್ತಾರ. ಬ್ರಾನ್ ಬ್ರೇಕರ್ ಅವರು ಇನ್ನ 3 ವರ್ಷದಲ್ಲಿ ಆ ಲೆವೆಲ್ ನ ಸೂಪರ್ ಸ್ಟಾರ್ ಆಗಿರ್ತಾರ ಅನ್ನೋದನ್ನ ಕಮೆಂಟ್ ಮಾಡಿ. ನನಗನ್ಸುತ್ತೆ ಆಗಿರ್ತಾರೆ ಅಂತ, ಯಾಕಂದ್ರೆ ಈಗ ಅವ್ರ ಜೊತೆ ನಮ್ಮ ಪಾಲ್ ಲಿಮೆನ್ ಅವರು ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. See you guys in my next video.